ಹನುಮಂತು ಬಗ್ಗೆ ಹೇಳೋದಾದ್ರೆ ಮೋಕ್ಷಿತಾ ಅವರೇ, ಡಿಸರ್ವ್ಡ್ ಅವರು ವಿನ್ನರ್ ಆಗೋದಕ್ಕೆ. ಸೊ ಮತ್ತೆ ಅವರು ಹೇಳೋ ಮಾತುಗಳಿದೆಯಲ್ಲ, ಮತ್ತೆ ಅವರ ಆಟದ ರೀತಿ ಇದೆಯಲ್ಲ, ನಾವು ನಮ್ಮ ರಿಯಲ್ ಲೈಫಲ್ಲೂ ಅದನ್ನ ಅಳವಡಿಸ್ಕೊಂಡ್ರೆ ನಾವು ಇನ್ನೂ ಮುಂದೆ ಹೋಗ್ತೀವಿ ಅಂತ ಅನ್ಸುತ್ತೆ. ಅಂದ್ರೆ ಅವ್ರು ಯಾರ ಕಡೆನೂ ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ, ಇವ್ರು ಸೋಲ್ಬೇಕು ಅವ್ರು ಸೋಲ್ಬೇಕು ಅಂತ ಅವ್ರು ಗೆಲ್ಬೇಕು ಅಂತ ಅವ್ರು ನೋಡ್ತಾ ಇರ್ಲಿಲ್ಲ, ನಾನು ಗೆಲ್ಬೇಕು ಅನ್ನೋದಷ್ಟೇ ಅವ್ರಿಗೆ ಇದ್ದಿದ್ದು. ಸೊ ಬೇರೆಯವ್ರನ್ನು ಸೋಲಿಸ್ಬೇಕು ಅಂತ ಹೋದಾಗ ನಾವು ಸೋತೋಗ್ಬಿಡ್ತೀವಿ. ಅದೇ ನಾವು ಗೆಲ್ಬೇಕು ಅಷ್ಟೇ ಅಂತ ಮುಂದೆ ನೋಡಿದಾಗ ನಾವು ಗೆಲ್ತೀವಿ ಅನ್ನೋದು ನನ್ಗೆ ಅರ್ಥ ಆಗಿದ್ದು ಅದನ್ನ ನೋಡಿದಾಗ. ಸೊ ಅವ್ರ ಆಟದ ವೈಖರಿ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಹೇಳ್ತೀರಿ? ಅವರು ಬೇರೆಯವ್ರನ್ನ ಸೋಲಿಸ್ಬೇಕು ಅಂತಾನು ಆಟ ಆಡ್ತಿರ್ಲಿಲ್ಲ, ನಾನ್ ಗೆಲ್ಬೇಕು ಅಂತಾನು ಅವ್ರು ಆಟ ಆಡ್ತಾ ಇರ್ಲಿಲ್ಲ. ಕೊಟ್ಟಿರೋ ಆಟ ಚೆನ್ನಾಗ್ ಆಡೋಣ, ಅವ್ರ ತಲೆಯಲ್ಲಿ ಇದ್ದಿದ್ದೆ ಅಷ್ಟು. ಆಟ ಕೊಟ್ಟಿದ್ದಾರೆ, ಚೆನ್ನಾಗ್ ಆಡೋಣ. ಒಂದು ನಾನು ಗೆಲ್ಬೇಕು ಅಥವಾ ಬೇರೆಯವ್ರನ್ನ ಸೋಲ್ಸ್ಬೇಕು ಯಾವುದೇ ರೀತಿಯ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇರ್ಲಿಲ್ಲ. ಅಂಡ್ ಯಾವತ್ತೂ ಆ ವ್ಯಕ್ತಿ ಯಾವುದೇ ರೀತಿಯಾದ ಸ್ಟ್ರಾಟಜಿ ಮಾಡ್ಲಿಲ್ಲ, ಯಾವುದೇ ರೀತಿಯಾದ ಸ್ಮಾರ್ಟ್ ಪ್ಲೇ ಇರ್ಲಿಲ್ಲ, ಪ್ರಾಮಾಣಿಕವಾಗಿ ಆಡ್ತಾ ಇದ್ರು. ಅವ್ರ ದಾರಿ ತುಂಬಾ ಅಂದ್ರೆ ಅವ್ರ ವಿಷನ್ ತುಂಬಾ ನೇರವಾಗಿತ್ತು, ಅದೇ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿರೋದು. ಅಂಡ್ ಹಿ ಈಸ್ ಡಿಸರ್ವಿಂಗ್. ನಿಮ್ಮ ಫ್ಯಾಮಿಲಿ ಎಲ್ಲ ಏನ್ ಹೇಳಿದ್ರು ನಿಮ್ಮ ಆಟದ ಬಗ್ಗೆ? ಅಂದ್ರೆ ನಿಮ್ ತಾಯಿ ಏನು ಹೇಳಲೇ ಇಲ್ಲ ಫ್ಯಾಮಿಲಿ ರೌಂಡ್ ಅಲ್ಲಿ ನಿಮ್ಗೆ, ಅಂದ್ರೆ ಈ ತರ ಆಡು ಆ ತರ ಆಡು ಅಂತ ಏನು ಹೇಳಲೇ ಇಲ್ಲ, ಸುಮ್ನೆ ಇದ್ರು ಅಷ್ಟೇ ನಿಮ್ಗೆ ಪ್ಯಾಂಪರಿಂಗ್ ಮಾಡ್ಕೊಂಡು. ಯಾಕೆ ಅಷ್ಟು ಸಿಟ್ಟಲ್ಲಿ ನೋಡ್ತಾ ಇದೀವಿ? ತೋರಿಸಿ ಒಂದ್ಸತಿ ಕ್ಯಾಮ್ರಾಗೆ. ನಾನು ಏನಾದ್ರೂ ಸ್ಟ್ರಾಟಜಿ ಹೊರಗಡೆದು ಏನಾದ್ರು ಹೇಳ್ತಾರ ಅಂತ ನೋಡ್ತಾ ಇದ್ದೀನಿ, ಏನು ಹೇಳ್ತಿಲ್ಲ. ಅದ್ ಹೇಳ್ದೆ ಇದ್ದಿದ್ದಕ್ಕೆ ನಾನು ತಗೊಂಡೋಗಿ 5th ಪೊಸಿಷನ್ ಅಲ್ಲಿ ಇಟ್ಕೊಂಡಿದ್ದು. ನಿನಗೆ ಆಚೆ ಇಷ್ಟು ಫ್ಯಾನ್ ಬೇಸ್ ಇದೆ ಅಂತ ಒಂದು ಮಾತು ಹೇಳಿದ್ರೆ, ಆಚೆ ಫ್ಯಾನ್ ಬೇಸ್ ಇರೋದು ಹೇಳ್ಬೋದಿತ್ತು, ತ್ರಿಮೋಕ್ಷಿ ಬಗ್ಗೆ ಹೇಳ್ಬೋದಿತ್ತು, ಎಲ್ಲ ಚೆನ್ನಾಗಿದೆ ಅಂತಾನು ಹೇಳ್ಬೋದಿತ್ತು, ಏನು ಹೇಳ್ತಾನೆ ಇಲ್ಲ. ನಾನ್ ಕೇಳ್ದೆ, ಅಮ್ಮ ನಾನ್ ತ್ರಿವಿಕ್ರಮ್ ಅವ್ರನ್ನ ತಪ್ಪು ತಿಳ್ಕೊಂಡಿದೀನ ಅಥವಾ ನಾನ್ ತಿಳ್ಕೊಂಡಿರೋದ್ ಸರಿ ಇದೆಯಾ ಅಮ್ಮ ಏನು ಅಂತ ಕೇಳ್ದೆ. ಈಗ ನೀನ್ ಹೆಂಗಿದ್ಯೋ ಹಂಗಿರು ಅಂದ್ರು, ನೀನ್ ಹೆಂಗಿದ್ಯೋ ಹಂಗಿರು ಅಂತಂದ್ರು ಅವರು ಅಷ್ಟೇ. ಅಂದ್ರೆ ಅವ್ರು ಏನು ಮಾತಾಡ್ಲಿಲ್ಲ. ಹಂಗ್ ನೋಡಕೋರು ನೀನ್ ಯಾಕೆ ಬಾಟಮ್ 2 ಹೋಗ್ತೀಯ ಅಂತ ಬೇಜಾರ್ ಮಾಡ್ಕೊಂತೀಯ, ಮಾಡ್ಕೋಬೇಡ, ಆಚೆ ನಿನ್ಗೆ ಹನುಮಂತುಗೆ ಫ್ಯಾನ್ಸ್ ಇರೋದು ಅಂತ ಹೇಳಿದ್ರಷ್ಟೇ. ಅದೊಂದೇ. ಅದ್ ಬಿಟ್ಟು ಇನ್ನೊಂಚೂರ್ ಏನಾದ್ರು ಹೇಳಿದಿದ್ರೆ ಆಗ ನನಗೆ ಹೆಂಗಾಗ್ತಿತ್ತು ಅಂತಂದ್ರೆ ಕಾನ್ಫಿಡೆನ್ಸ್ ಇನ್ನ ಒಂಚೂರು ಜಾಸ್ತಿ ಆಗಿರ್ತಿತ್ತು. ಆಚೆ ಬಂದ್ಮೇಲೆ ನನಗೆ ಫೀಲ್ ಆಗಿದ್ದು ಅಷ್ಟೇ, ನನ್ ಫ್ಯಾನ್ಸ್ ನನ್ ಬೇಜಾರ್ ಮಾಡದ್ನ ನನ್ನಲ್ಲಿ ಇಟ್ಕೊಂಡ್ಬಿಟ್ಟು ಅಂತೇಳಿ ಅನ್ಸ್ತು. ಅಫ್ಕೋರ್ಸ್ ಅವ್ರು ಹೇಳಿದ್ರೆ ಲೇಡಿ ಟೈಗರ್ ಇನ್ ಸ್ವಲ್ಪ ಗರ್ಜನೆ ಮಾಡಿ ಇನ್ನೊಂದ್ ಸ್ವಲ್ಪ ಆಗಿರ್ತಿತ್ತು.